ಬಟ್ ಆಯುರ್ವೇದ ಇದನ್ನ ಏನು ಹೇಳುತ್ತೆ ಅಂತಂದರೆ ಧಾತುಗಳ ಕ್ಷಯದಲ್ಲಿ ಆಗ್ತಾ ಬರುವಾಗ, ಸೊ ಧಾತು ಕ್ಷಯ ಆಗಬೇಕು ಅಂತಂದಾಗ ಯಾವಾಗಲೂ ನಾನು ಅನ್ಹೆಲ್ದಿ ತಿಂದೇ ಆಗಬೇಕಂತಿಲ್ಲ, ಗೊತ್ತಾಯ್ತಾ? ಈಗ ರಸಧಾತುವಿನ ಕ್ಷಯದಲ್ಲಿರ್ಬೋದು, ಈಗ ನೋಡಿ ಹಾಗೆಯೇ ವಾತ ವೃದ್ಧಿ ಲಕ್ಷಣದಲ್ಲಿ ಕಂಪ ಆನಾಹ ಶಕೃದ್ಗ್ರಹ ಅನ್ನುವಂಥದ್ದು ಒಂದು ಬರುತ್ತೆ. ಅಲ್ಲಿ ಕಂಪ ಅಂತ ಬಂದಾಗ ಯಾವಾಗಲೂ ಎಕ್ಸ್ಟರ್ನಲ್ ಕಂಪ ಮಾತ್ರ ಅಲ್ಲ, ಈ ಇಂಟರ್ನಲಿ ಆಗುವಂಥದ್ದನ್ನು ಕೂಡ ಕಂಪ ಅಂತವೇ ಕನ್ಸಿಡರ್ ಮಾಡುವಂಥದ್ದು. ವೃದ್ಧಸ್ತು ಕುರುತೆ ಅನಿಲಹ ಕಾಶ್ಯ ಕಾಶ್ನೋಷ್ಣ ಕಾಮಿತ್ವಂ ಕಂಪ ಆನಹ ಶಕೃದ್ಗ್ರಹಾನ್ ಅಂತ ಶ್ಲೋಕ ಬರುತ್ತೆ. ಅದು ವಾತದೋಷದ ವೃದ್ಧಿ ಲಕ್ಷಣದಲ್ಲಿ. ಹಾಗೆ ರಸಧಾತುವಿನ ಕ್ಷಯ ಲಕ್ಷಣದಲ್ಲಿ ರಸೈರೌಕ್ಷ್ಯಂ ಶ್ರಮಃ ಶೋಷೋ ಗ್ಲಾನಿ ಶಬ್ದ ಅಸಹಿಷ್ಣುತ ಅಂತ. ಇಲ್ಲಿ ಶಬ್ದ ಅಸಹಿಷ್ಣುತ ಒಂದು ಸೂಪರ್ಫಿಷಿಯಲ್ ಅರ್ಥದಲ್ಲಿ ಜೋರಾಗಿ ಶಬ್ದ ಕೇಳಿದಾಗ, ಗಂಟೆ ಜಾಗಟೆಗಳು ಅಥವಾ DJ ಮ್ಯೂಸಿಕ್ಗಳನ್ನು ಕೇಳಿದಾಗ ನಮ್ಮಲ್ಲಿ ಒಳಗಡೆಯಿಂದ ಏನೋ ಕಸಿವಿಸಿ ಆಗುವಂಥದ್ದು. ಹಾಗೆ ಇನ್ನೊಂದೇನಂತಂದರೆ ಆ ಕೆಲವೊಂದು ವಿಷಯಗಳನ್ನು ಕೇಳಿದಾಗ, ಈಗ ಎಲ್ಲೋ ಯಾವುದೋ ದೂರದ ರಿಲೇಟಿವ್ ತೀರೋದ್ರೂ ಸಹ, ಅಥವಾ ಎಲ್ಲೋ ಒಂದು ನ್ಯೂಸಲ್ಲಿ ಸುಮ್ಮನೆ ಹೀಗೆ ಕಳ್ಳರು ದರೋಡೆ ಆಯಿತು, ಕಳ್ಳತನ ಆಯಿತು ಅಂತ ಕೇಳಿದಾಗ, ಅಥವಾ ನಾವು ಮನೇಲಿ ಸುಮ್ಮನೆ ಕೂತಿರ್ತೀವಿ, ಹೊರಗಡೆ ಆ್ಯಂಬುಲೆನ್ಸ್ ಏನೋ ಹೋಗುತ್ತೆ, ಆ್ಯಂಬುಲೆನ್ಸ್ನ ಶಬ್ದ ಕೇಳುತ್ತೆ, ಆಗ ಹೀಗೆ ಈ ರೀತಿಯಾದಂತಹ ಕೆಲವೊಂದಿಷ್ಟು ವಿಷಯಗಳು, ಕೆಲವೊಂದಿಷ್ಟು ಶಬ್ದಗಳು, ಕೆಲವೊಂದು ಮಾಹಿತಿಗಳು ನಮ್ಮ ಕಿವಿಯ ಮೇಲೆ ಬಿದ್ದಾಗ ಕೂಡ ನಮ್ಮಲ್ಲಿ ಅಸಹಿಷ್ಣುತ ಅದನ್ನ ತಡ್ಕೊಳಕ್ಕಾಗಲ್ಲ. ಲಾಜಿಕಲ್ ಬ್ರೈನಿಗೆ ನೋಡಿದಾಗ ದಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಅಸ್, ನಮಗೆ ಸಂಬಂಧ ಇರೋದೇ ಅಲ್ಲ ಅದು, ಅಲ್ವಾ? ಈಗ ಯಾರೋ ಕರ್ಕೊಂಡು ಹೋಗ್ತಿದ್ದಾರೆ ಅಂದರೆ ಅದು ಖಾಲಿ ಆಂಬ್ಯುಲೆನ್ಸು ಇದ್ದಿರ್ಬೋದು, ನಾವಿನ್ನ ಹೊರಗೆ ಹೋಗಿ ನೋಡಿರೋದಿಲ್ಲ, ನಮಗೆ ಗೊತ್ತಿರೋದು ಇಲ್ಲ, ಸುಮ್ಮನೆ ಸೈರನ್ ಹಾಕ್ಕೊಂಡು ಹೋಗ್ತಾ ಇದ್ದಿದ್ದಿರ್ಬೋದು, ಅಥವಾ ಒಳಗಿದ್ದವರದ್ದು ಈಗ ಜಸ್ಟ್ ಡೆಲಿವರಿಗೋ ಇನ್ನೊಂದಕ್ಕೋ ಆ ಥರದಕ್ಕೂ ಇದ್ದಿರ್ಬೋದು. ನಾಟ್ ನೆಸಸರಿ ಎಲ್ಲದೂ ಕೂಡ ಏನೋ ಡೆತ್ ಬೆಡ್ಡಿಗೆ ಹೋಗ್ತಿದೆ ಅನ್ನೋದೇನಿಲ್ಲ, ಅಲ್ವಾ? ಆದರೆ ನಮಗೆ ಆ ಕ್ಷಣಕ್ಕೆ ಏನಾಗುತ್ತೆ, ಕೆಲವೊಂದಿಷ್ಟು ವಿಷಯಗಳನ್ನ ಕೇಳಿದಾಗ ನಮ್ಮ ಪ್ರೀವಿಯಸ್ ಲೈಫ್ ಎಕ್ಸ್ಪೀರಿಯನ್ಸಿಂದ, ಅಂದರೆ ಇಲ್ಲಿಯ ತನಕ ಜೀವನದಲ್ಲಿ ಒಂದೊಂದಿಷ್ಟು ವಿಷಯಗಳು ನಮ್ಮ ತಲೆಯಲ್ಲಿ ಕೂತಿರತ್ತೆ. ಈಗ ಹೇಗೆ ಅಂತಂದರೆ, ಈಗ ನೀವು ನೋಡಿ, ಒಂದು ಇಡೀ ದಿನದಲ್ಲಿ ನೀವು ತುಂಬ ಜನರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇರ್ತೀರ. ಅದರಲ್ಲಿ ಎಷ್ಟೊಂದು ಜನ ನಿಮಗೆ ನಿಮ್ಮ ಸೀರೆ ಚೆನ್ನಾಗಿದೆ ಅಂದಿರ್ತಾರೆ, ನಿಮ್ಮ ಮಾತಾಡೋ ಶೈಲಿ ಚೆನ್ನಾಗಿದೆ ಅಂದಿರ್ತಾರೆ, ಅಥವಾ ನಿಮ್ಮ ಜೀವನದ ಬಗ್ಗೆ ಅಪ್ರಿಷಿಯೇಷನ್ ಕೊಟ್ಟಿರ್ತಾರೆ, ಹೀಗೆ ತುಂಬ ಆಗಿರುತ್ತೆ ಅಂತ ಇಟ್ಕೊಳ್ಳೋಣ. ಆದರೆ ಯಾರೋ ಒಬ್ಬರು ಬಂದು ತುಂಬ ನಿಮ್ಮ ಯಾವುದೋ ಒಂದು ಚಿಕ್ಕ ವಿಷಯದ ಬಗ್ಗೆ ಕೂತು ಕ್ರಿಟಿಸೈಸ್ ಮಾಡಿರ್ತಾರೆ ಅಂತ ಇಟ್ಕೊಳ್ಳೋಣ. ಇದು ಹಿಂಗೆ ಮಾಡಿದ್ದೀರಾ, ಇದು ಸರಿಯಲ್ಲ, ಇದು ಯಾವ ಲೆಕ್ಕದಲ್ಲೂ ಇದು ಸರಿಯಲ್ಲ, ಇದು ಘೋರ ತಪ್ಪು, ಘೋರ ಅನ್ಯಾಯ ಅಂತ ಏನೋ ಯಾವುದೋ ಒಂದು ತುಂಬ ಚಿಕ್ಕ ವಿಷಯಕ್ಕೆ ಇರ್ಬೋದು, ಬಟ್ ಆ ರೀತಿ ಹೇಳಿದ್ದಾರೆ ಅಂತ ಇಟ್ಕೊಳ್ಳೋಣ. ಆಗ ನಾವು ನೆಕ್ಸ್ಟ್ 24 hours ಅಂತ ಬಂದಾಗ ನಮಗೆ ಆ 24 hours ಕೆಲವು ವಿಷಯಗಳು ಮಾತ್ರ ರಿಪೀಟೆಡ್ಲಿ ನೆನಪಾಗ್ತಾ ಇರುತ್ತೆ. ಆ್ಯಂಡ್ ಅದರಲ್ಲಿ ಹೆಚ್ಚಿನದಾಗಿ ಈ ಕ್ರಿಟಿಸಿಸಮ್ ಇರುತ್ತೆ. ಅಂದರೆ ಈಗ ನಮ್ಗೆ ಯಾರಾದರೂ ಹೊಗಳಿದಾಗ, ಒಳ್ಳೆ ಅಪ್ರಿಷಿಯೇಷನ್ ಕೊಟ್ಟಾಗ ಅದು ನೆನಪಿರುವ ಸಮಯ ಕಮ್ಮಿ ಆಗಿರುತ್ತೆ. ಒಬ್ಬರು ಕ್ರಿಟಿಸೈಸ್ ಮಾಡಿದಾಗ, ಅವಮಾನ ಮಾಡಿದಾಗ, ಅಪಹಾಸ್ಯ ಮಾಡಿದಾಗ ಅದು ನೆನಪಿರುವ ಸಮಯ ಜಾಸ್ತಿ ಆಗಿರುತ್ತೆ. ಹಾಗೆ ಜೀವನದಲ್ಲಿ ನೆನಪುಗಳು ಸಹ, ಈಗ ಎಷ್ಟೊಂದು ಒಳ್ಳೆ ಕ್ಷಣಗಳನ್ನು ನಾವೆಲ್ಲ ಕಳೆದಿರ್ತೀವಿ, ಒಳ್ಳೊಳ್ಳೆ ಮೆಮೊರೀಸನ್ನು ನಾವು ಕಳೆದಿರ್ತೀವಿ. ಆದರೆ ಆ ಒಳ್ಳೆಯ ಮೆಮೊರೀಸ್ಗಳು ಒಲೆಟೈಲ್ ಇದ್ದಂಗೆ ವೇಪರ್ ಆಗಿಬಿಡುತ್ತೆ, ಅದು ಆವಿ ಆಗಿಬಿಡುತ್ತೆ. ಆದರೆ ಈ ಪೆಟ್ಟುಗಳು, ಅವಮಾನಗಳು, ಸಡನ್ ಆದಂತಹ ಆಘಾತಗಳು, ಅಥವಾ ನಮ್ಮ ಆತ್ಮೀಯರನ್ನು ಕಳ್ಕೊಂಡಂಥ ನೋವುಗಳಿರ್ಬೋದು, ಅಥವಾ ಎಲ್ಲೋ ಒಂದು ಕಡೆ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಥ ಚಿಕ್ಕ ಚಿಕ್ಕ ವಿಷಯಗಳಾಗಿರ್ಬೋದು, ಅಥವಾ ನಮಗೆ ಸೆಲ್ಫ್ ರೆಸ್ಪೆಕ್ಟ್ ಸಿಗದೇ ಇರುವಂಥ ಜಾಗದಲ್ಲಿ ಆದ ಚಿಕ್ಕ ಚಿಕ್ಕ ಅವಮಾನಗಳಾಗಿರ್ಬೋದು, ಅಥವಾ ಮನೆಯಲ್ಲಿಯೇ ಅಂದರೆ ತುಂಬ ಚಿಕ್ಕ ಸ್ಪೇಸಲ್ಲಿನೇ ಯಾವುದೋ ಒಂದು ಚಿಕ್ಕ ವಿಷಯಕ್ಕೆ ನಮ್ಮನ್ನು ನೆಗ್ಲೆಕ್ಟ್ ಮಾಡಿದಂಥ ವಿಷಯಗಳಾಗಿರ್ಬೋದು, ಇವುಗಳಿಗೆಲ್ಲ ಇವು ತುಂಬ ಡೀಪ್ ಸೀಟೆಡ್ ಆಗಿ ಉಳ್ಕೊಳುತ್ತೆ. ಅದು ನಮಗೆ ತಲೆಯಿಂದ ಯೋಚನೆ ಮಾಡಿದಾಗ ಎಲ್ಲ ಮರ್ತು ಬಿಟ್ಟಿದ್ದೀನಿ ಅಂತ ನಾನು ಹಾಗೆ ಹೇಳ್ತಾ ಇರೋದಕ್ಕೇನೆ ಎಷ್ಟೋ ಮಟ್ಟಿಗೆ ನಮ್ಮ ಜೀವನ ಗಾಡಿ ನಡೀತಾ ಇರುತ್ತೆ, ಇನ್ನು ನಮ್ಮ ವಿಲ್ ಪವರ್ ನಮ್ಮನ್ನು ಎಳೆಸ್ಕೊಂಡು ಹೋಗ್ತಾ ಇರುತ್ತೆ. ಆದರೆ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸೀಡ್ ಆಗಿರೋಂಥ ಈ ಎಲ್ಲ ಪುಟ್ಟ ಪುಟ್ಟ ಅವಮಾನ, ಅಪಹಾಸ್ಯ, ನೆಗ್ಲಿಜೆನ್ಸಿ, ಸೆಲ್ಫ್ ರೆಸ್ಪೆಕ್ಟನ್ನು ಕಳ್ಕೊಂಡಿದ್ದಂಥದ್ದು, ಸ್ವಾಭಿಮಾನಕ್ಕೆ ಧಕ್ಕೆ ತಂದಂಥದ್ದು ಎಷ್ಟೊಂದು ಕಡೆಯಲ್ಲಿ ಗೊತ್ತಿರುತ್ತೆ ನಮ್ಮದು ತಪ್ಪಿಲ್ಲ ಅಂತ. ಆದರೂ ಆ ಸಂದರ್ಭಕ್ಕೆ ಅನುಸಾರವಾಗಿ ನಾವು ಸುಮ್ಮನಿರ್ತೀವಿ. ಇಲ್ಲ, ಈ ಸಂದರ್ಭದಲ್ಲಿ ಅಲ್ಲಿ ತಪ್ಪು ಸರಿಯನ್ನು ಪ್ರೂವ್ ಮಾಡೋಕ್ಕಿಂತ ಶಾಂತಿಯಿಂದ ಇರೋದು ಮುಖ್ಯ ಅಂತ ಅಂದ್ಕೊಂಡು ನಾವು ಒಮ್ಮೊಮ್ಮೆ ಅದನ್ನೆಲ್ಲ ಹತ್ತಿಕ್ಕಿರ್ತೀವಿ. ಆದರೆ ಈ ಸಪ್ರೆಸ್ ಮಾಡಿರೋಂಥ ಭಾವನೆಗಳಿದಾವಲ್ಲ, ಅದು ಒಳಗಡೆಯಿಂದ ನಮಗೆ ಆವಾಗವಾಗ ಈ ರೀತಿಯ ಕೆಲವೊಂದಿಷ್ಟು ಸಮಸ್ಯೆಗಳನ್ನ ಕೊಡ್ತಾ ಇರುತ್ತೆ. ಸೊ ಇಲ್ಲಿ ಇವಾಗ ನಾವು ಮಾಡಬೇಕಾಗಿರೋದು, ಇದರಲ್ಲಿ ಇನ್ನೊಂದು ಅಂಶ ನೋಡಬೇಕು. ಇದು ಕೇವಲ ನಿಮಗೆ ಈ ರೀತಿಯಾದ ಕಂಪನ, ಈ ಸಮಸ್ಯೆ ಕೊಡೋದಷ್ಟೇ ಅಲ್ಲ, ಒಳಗಡೆಯಿಂದ ಏನೋ ಆಗ್ತಿದೆ,
ಗಡ್ 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 ಬಡ್ದಂಗೆ ಅನಿಸ್ತಿದೆ ಅಂತ ಅನ್ಸೋದಷ್ಟೇ ಅಲ್ಲ, ಇದೇನು ಮಾಡುತ್ತೆ ಅಂದರೆ ನಿಮ್ಮ ಆಹಾರ ಸತ್ವವೇ ಆದರೂ ಕೂಡ, ಸಾತ್ವಿಕ ಆಹಾರವನ್ನೇ ತಿಂದರೂ ಸಹ ಅದರ ಅಬ್ಸಾರ್ಪ್ಷನ್ ರೇಟನ್ನು ಕಡಿಮೆ ಮಾಡುತ್ತೆ. ಆಯ್ತಾ? ಈಗ ನಾನು ತಿನ್ನೋದು ಹೆಲ್ದಿ ತಿಂತಿರ್ತೀನಿ, ಆದರೆ ತಿಂತಾ ಇದ್ದಿದ್ದನ್ನು ಅಬ್ಸಾರ್ಬ್ ಮಾಡುವ ದೇಹದ ಸಾಮರ್ಥ್ಯ ಬದಲಾಗಿರುತ್ತೆ. ಈಗ ನಮ್ಮಲ್ಲಿ, ಈಗ ನಿಮಗೂ ಇದ್ದ ಹಾಗೆ ತುಂಬ ಎಲ್ಲರಿಗೂ ಇರೋ ಪ್ರಶ್ನೆ ಏನಂತಂದರೆ, ನಾನೇನು ಚೇಂಜಸ್ ಮಾಡ್ಕೊಂಡಿಲ್ಲ, ನಾನೆಲ್ಲ ಹೆಲ್ದಿ ತಿಂತಿದ್ದೀನಿ, ಆ್ಯಕ್ಟಿವ್ ಆಗಿದ್ದೀನಿ, ಆ್ಯಂಡ್ ಓವರ್ ಆಲ್ ನೋಡೋಕ್ಕೂ ನಾನು ಹೆಲ್ದಿನೇ ಇದ್ದೀನಿ, ನನಗೂ ಫೀಲ್ ಆಗೋಕ್ಕೂ ನಾನು ಹೆಲ್ದಿನೇ ಹೀಗೆ ಅವಾಗವಾಗ ಈ ಥರ ಒಮ್ಮೊಮ್ಮೆ ಆತಂಕ, ಗೊಂದಲ ಅಥವಾ ಏನೋ ಕಸಿವಿಸಿ ಆಗೋದು ಬಿಟ್ಟರೆ, ಅಥವಾ ಹೀಗೆ ಕಾಲಲ್ಲೋ ಕೈಯಲ್ಲೋ ಜೋಮ್ ಹಿಡಿಯೋದು ಬಿಟ್ಟರೆ ಬೇರೆ ಏನು ನನಗಂದ್ರೆ ಹೇಳ್ಕೊಳ್ಳೋ ಅಂತ, ಈಗ ಬಿ ಪಿ, ಶುಗರು, ಕೊಲೆಸ್ಟ್ರಾಲು, ಮತ್ತೊಂದು ಇನ್ನೊಂದು 108 ಕಾಯಿಲೆಗಳು ನನಗೆ ಯಾವತ್ತೂ ಬಂದಿಲ್ಲ ಅಲ್ವಾ. ಹಸಿವೆ ಆಗತ್ತೆ, ಜೀರ್ಣ ಆಗತ್ತೆ, ನಿದ್ದೆ ಬರುತ್ತೆ, ಬರೀ ಕೈಕಾಲು ಜೋಂಬಿದೆ, ಏನೋ ಒಂಥರ ಒಳಗಡೆಯಿಂದ ಎದೆ ಬಡ್ಕೊಂಡಂಗೆ ಆಗತ್ತೆ, ಇಷ್ಟೇ ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಇದು ಯಾಕಾಗತ್ತೆ ಅಂತಂದರೆ, ನಾನು ತಿನ್ನೋದು ಹೆಲ್ದಿ ಫುಡ್ಡೇ ಆದರೂ ಕೂಡ, ನನ್ನ ಆ್ಯಕ್ಟಿವಿಟೀಸ್ ಎಲ್ಲ ನಡೀತಾ ಇದ್ದರೂ ಕೂಡ ಅದನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ, ಆ ಸಾಮರ್ಥ್ಯ ಹಾಳಾಗಿರುತ್ತೆ ದೇಹದ್ದು. ಹಾಗಾಗಿ ಕೆಲವೊಂದು ಜೀವಸತ್ವಗಳ ಕೊರತೆ ಇಲ್ಲ. ಈಗ ನೀವು ಮತ್ತೆ ಪುನಃ ಟೆಸ್ಟ್ ಮಾಡಿದ್ರು ಬಹುಶಃ ಅದರಲ್ಲಿ ಡಿಫಿಷಿಯನ್ಸಿ ಕಾಣ್ಬೋದು. ಆದರೆ ಈ ಡಿಫಿಷಿಯನ್ಸಿಗೆ ಬರೀ ಸಪ್ಲಿಮೆಂಟ್ ಕೊಡ್ತಾ ಇರೋದೊಂದೇ ಪರಿಹಾರ ಅಲ್ಲ. ಆ ಡಿಫಿಷಿಯನ್ಸಿಗೆ ಆ ಡಿಫಿಷಿಯನ್ಸಿ ಯಾಕೆ ಆಗ್ತಿದೆ ಅಂದರೆ, ಹೀಗೆ ಕಾರಣಾಂತರಗಳಿಂದ ಈ ಎಲ್ಲ ವಿಷಯಗಳು ನಮ್ಮಲ್ಲಿ ಆ ಡೀಪ್ ಸೀಟೆಡ್ ಆಗಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಹರ್ಟ್ ಆದಂಥ ವಿಷಯಗಳೇನಿದ್ದಾವೆ, ಇದು ನಮ್ಮ ಆಹಾರದಲ್ಲಿನ ಸತ್ವವನ್ನು ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಲಸಕ್ಕೆ ತಡೆಯಾಗಿ ನಿಲ್ಲತ್ತೆ. ಗೊತ್ತಾಯ್ತಾ? ಇವಾಗ ನಮಗೆ ಔಷಧಿಗಳನ್ನ ನಾವು ತಗೊಂಡ್ರು ಅದನ್ನು ಧಾತ್ವಾಗ್ನಿಯನ್ನು ಕರೆಕ್ಟ್ ಮಾಡೋದಕ್ಕೆ, ಮತ್ತು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇದ್ದಂತಹ ಏನೇನು ನಮ್ಮ ಕಂಫರ್ಟ್ ಝೋನಿಂದ ಹೊರಗಿರುವಂತಹ ಇಮೋಷನ್ಸ್ಗಳೇನಿದ್ದಾವೆ ಅವುಗಳನ್ನ ಹೀಲ್ ಮಾಡೋದಕ್ಕೆ ಮೆಡಿಕೇಶನ್ಸ್ಗಳು ಬೇಕು. ಆಗ ಇದು ನಮಗೆ ಸರಿ ಆಗ್ತಾ ಬರುತ್ತೆ. ಅಂದರೆ ದೈಹಿಕವಾಗಿಯೂ ಆಗ ನೀವು ಇದೇ ಆಹಾರನೇ ತಿಂದ್ಕೊಂಡು ಸಹ ನಿಮ್ಮ ಈ ಜೋಮ್ ಹಿಡಿಯೋದಂಗೆ ಆಗೋದು, ಎಲ್ಲ ಕಡೆ ಜುಮ್ ಆಗುವಂಥದ್ದು, ಈ ಅನ್ಕಂಫರ್ಟೇಬಲ್ ಫೀಲು ಸರಿ ಹೋಗುತ್ತೆ. ಆ್ಯಂಡ್ ಎಂಥದೇ ಅಂತ ಸನ್ನಿವೇಶ ಬಂದಾಗ ಅದನ್ನ ನೀವು ರಿಸೀವ್ ಮಾಡುವ ರೀತಿ ಕೂಡ ಬದಲಾಗತ್ತೆ.